ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡ್ತಾ ಇರುತ್ತೆ ಅಂತಕ್ಕಂಥ ಸಂದೇಶವನ್ನು ಹೊರಡಿಸಬೇಕಾಗಿದೆ. ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವವರೊಂದಿಗೆ ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ 14ನೆಯ ದಿನ ತಂದೆಯ ಹೆಸರು ಭೀಮಾಬಾಯಿ, ತಾಯಿಯ ಹೆಸರು ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿತ್ತು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರಭುಗಳು ಪುಟ ಬಂಗಾರರು ತಾನಾಗಿ ತೋರಿದ ಬೆಳಕು ನೀಡಿದ ಅಂಬೇಡ್ಕರರ. ಶೆಡ್ಯೂಲ್ ಕಾಸ್ಟ್ ಆಗ್ಲಿ ಎಲ್ಲ ಜಾತಿಗಳು, ಈ ದೇಶದಲ್ಲಿ ಎಷ್ಟು ಜಾತಿಗಳು ಅಷ್ಟು ಜಾತಿಯ ಹೆಣ್ಣು ಮಕ್ಕಳು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಗೌರವಿಸ್ಬೇಕಂತಂದ್ರೆ, ಆರಾಧಿಸ್ಬೇಕಂತಂದ್ರೆ, ಫಾಲೋ ಮಾಡ್ಬೇಕಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರನ್ನ. ಎಲ್ಲ ಜಾತಿ ಹೆಣ್ಣು ಮಕ್ಕಳು. ಆದ್ರೆ ಅಂಬೇಡ್ಕರ್ ಅಂದ್ರೆ ದಲಿತರು, ಬಸವಣ್ಣ ಅಂದ್ರೆ ಲಿಂಗಾಯತರು, ಕಾಳಿದಾಸ ಅಂದ್ರೆ ಕುರುಬರು, ಹಿಂಗ್ ಹಿಡ್ಕೊಂಡಿದಾರಲ್ಲ. ಇಡೀ ದೇಶ ಹಿಂಗೆ ಹಿಡ್ಕೊಂಡಿರೋದು. ಒಂದೊಂದು ನಮ್ ಸರ್ಕಾರನೇ ಹಂಗೆ ಮಾಡ್ತಾರೆ. ಅವ್ರನ್ನ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ. ವಾಲ್ಮೀಕಿ ಜಯಂತಿ ನಾಯಕರನ್ನ ಕರ್ಬಿಡಿ, ಅಂಬೇಡ್ಕರ್ ಜಯಂತಿ ಎಸ್ಸಿಗಳನ್ನ ಕರ್ಬಿಡಿ, ಬಸವಣ್ಣನ ಜಯಂತಿ ಲಿಂಗಾಯತರನ್ನ ಕರ್ಬಿಡಿ. ಅಂದ್ರೆ ಈ ಎಲ್ಲ ಮಹಾನ್ ನಾಯಕರಿದ್ದಾರಲ್ಲ, ಅವರು ತಮ್ಮ ತಮ್ಮ ಸಮುದಾಯಗಳ ಆಚೆ ಎಲ್ಲರನ್ನ ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪರ್ಸನಾಲಿಟಿಗಳು. ನಾವು ಅವ್ರನ್ನ ಕುಬ್ಜರನ್ನಾಗಿ ಮಾಡ್ತಾ ಇದ್ವಿ. ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಸ್ತ ಶೋಷಿತ ಸಮುದಾಯಗಳ ನಿಜವಾದ ವಿಮೋಚಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಹೋದ್ರೆ ನೀವು ಸುಮ್ಮನೆ ಹೆಣ್ಮಕ್ಳು ಯೋಚನೆ ಮಾಡಿ, ನಮ್ಗೆ ಕಾನ್ಸ್ಟಿಟ್ಯೂಷನ್ ಇಲ್ಲ, ರೈಟ್ಸ್ ಇಲ್ಲ, ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತಾಡ್ತಾ ಇಡೀ ದೇಶದ ಚರಿತ್ರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಂತ ಅಧಿಕಾರ, ಆಸ್ತಿ ಅಧಿಕಾರ, ಕೌಟುಂಬಿಕ ಅಧಿಕಾರಗಳು, ಆ ಎಲ್ಲ ಅಧಿಕಾರಗಳು ದಕ್ಕಬೇಕಂತಿದ್ರು ಹಿಂದೂ ಕೋಡ್ ಬಿಲ್. ಈ ಹಿಂದೂ ಕೋಡ್ ಬಿಲ್ ಪಾಸ್ ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ಸಾಯಂಕಾಲ ಆಗ್ತದೆ 7 ಗಂಟೆಗೆ ಧಾರಾವಾಹಿಗಳೆಲ್ಲ ಹೆಣ್ಮಕ್ಳು ಧಾರಾವಾಹಿ ಮುಂದೆ. ಅದನ್ನ ಏನ್ ತಿಳ್ಕೊಂತೀರಾ ನೀವು? ಧಾರಾವಾಹಿಗಳು ಅಂದ್ರೆ ಅತ್ತೆ ಸೊಸೆ ಮೇಲೆ, ಸೊಸೆ ಅತ್ತೆ ಮೇಲೆ, ಇಲ್ಲ ಅಕ್ಕನ ಮೇಲೆ, ತಂಗಿ ಮೇಲೆ, ಇವೇ ಅದ್ರಾಗಿರೋದು ಎಲ್ಲ ಧಾರಾವಾಹಿಗಳು ಅಷ್ಟೇ. ಏನೋ ತಿಳ್ಕೊಂತೀವ ಧಾರಾವಾಹಿನಾಗ ನಾವು? 7 ಗಂಟೆ ಆಯ್ತು, ಯಾವ್ದೋ ರಾಧಾರಮಣನ ಯಾವ್ದೋ ಧಾರಾವಾಹಿ ಬರ್ತೈತೆ, ಇನ್ನೊಂದು ಯಾವ್ದು 7 ಒಂದು ಧಾರಾವಾಹಿ ಬರ್ತೈತೆ. ಜನಗಳಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಅದನ್ನ ಕೆಡಿಸ್ಬಿಡೋದು. ಗಂಡ ಅಕಸ್ಮಾತ್ ಬಂದ್ರು ನೀರು ಕೇಳಿದ್ರೆ ನೀರು ತುಂಬ್ಕೊಂಡು ಕುಡಿಯೋಕು ಅಂತ ಹೇಳೋದು, ತುಂಬ್ಕೊಂಡು ಕುಡಿಯೋಕೆ ನೀರು ಅಂತ ಹೇಳೋದು. ಕೊಡಲ್ಲ ಎದ್ದು. ಹಿಂದೆ ಹೆಣ್ಮಕ್ಳು ಈಗ ಅಜ್ಜಿದ್ರ ಇದ್ರಲ್ಲ ಅವಾಗ ಅವರು ಎದ್ದೋಗ್ಬಿಟ್ಟು ನೀರು ಕೊಡೋರು. ಈಗ ಹೆಣ್ಮಕ್ಳು ಹಂಗೆಲ್ಲ ತುಂಬ್ಕೊಂಡು ಕುಡಿಯೋಕೆ ಅಂತಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದ್ಕೊಂತ ಇಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಕ್ಕೆ ಬಿಡ್ತಿಲ್ಲ. ಈಗ ನೋಡಿ ಈ ಕಳ್ಸ ಕೂತ್ಕೊಂಡಿರಲ್ಲ, ಆ ಜಾಗದಾಗ ಪ್ರತಿಯೊಬ್ಬರು ಒಂದೊಂದು ಬುಕ್ ಓದ್ಕೊಂಡ್ ಬಂದ್ಬಿಟ್ಟಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ನಮಗೆ ಗೊತ್ತಾಗೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೋಸ್ಕರ ಹೋರಾಟ ಮಾಡಿದ್ರೆ ಅಂತ ಗೊತ್ತಾಗೋದು. ನಾವು 5 ವರ್ಷಕ್ಕೊಂದ್ಸತಿ ಪ್ರಜಾಪ್ರಭುತ್ವ, ನಾವು ಯಾವ್ದಕ್ಕಾದ್ರೂ ಇಷ್ಟ ಬಂದಿದ್ದು ಓಟ್ ಹಾಕ್ಬೋದು ಅಂತೇಳಿ. ಅದಲ್ಲ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗೆ ಏನ್ ಬೇಕೋ ಅದನ್ನು ಕೊಡೋದು. ಇವತ್ತು ನಮ್ಮ ಏನು ಹೆಣ್ಣಿಗೆರೆ ಆಗಿರ್ಬೋದು, ಅಲ್ಲಿ ಪ್ರತಿ ಮನೆಗಳು ನೋಡ್ತೀನಿ, ಒಂದೊಂದು ಮನೆ 4-5 ಸಂಸಾರಗಳು, ಪ್ರತಿ ಮನೆಗಳು. ಆಮೇಲೆ ಸರಿಯಾಗಿ ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಆಗಿದ್ಯಾ? ನೀರಿನ ಚೆನ್ನಾಗಿದೆ ಗುರು. ನಾವು ಒಂದು ಮನೆಗೆ 4-5 ಸಂಸಾರಗಳು ಇದಾವಲ್ಲ, ಸೈಟಿನ ವ್ಯವಸ್ಥೆ ಮಾಡ್ಲಿಕ್ಕಂತ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಹೆಂಡತಿ ಕಳಿಸ್ತಾರೆ, ಅರ್ಜೆಂಟ್ ಮನೆಗೆ ಬರ್ಬೇಕಂತ. ಮನೆಗೆ ಅರ್ಜೆಂಟ್ ಬರ್ಬೇಕು ಅಂತ ಹೇಳ್ತಾರೆ, ಅರ್ಜೆಂಟ್ ಬರ್ತಾರೆ. ಬಂದಾಗ ಜನಗಳೆಲ್ಲ ಇರ್ತಾರೆ, ಮನೆ ಮುಂದೆ ಇರ್ತಾರೆ. ಜನಗಳೆಲ್ಲ ಮನೆ ಮುಂದೆ ಇದ್ದಾಗ ಏನಾಗಿದೆ ಅಂತ ನೋಡ್ತಾರೆ, ಅತ್ತಾಗ ಹೋಗೋದೇ ಇಲ್ಲ, ಸೀದಾ ಮನೆ ಒಳಗಡೆ ಹೋಗ್ತಾರೆ. ಏನಾಗುತ್ತೆ, ತನ್ನ ಮೊದಲನೇ ಮಗ ಸತ್ತೋಗಿರ್ತಾನೆ, ಸಣ್ಣ ಮಗ ಸತ್ತೋಗಿರ್ತಾನೆ 1927 ಇಸ್ವಿನಲ್ಲಿ. ಮಗ ಸತ್ತೋಗಿರ್ತಾನೆ, ಒಳಗಡೆ ಅಳ್ತಾ ಇರ್ತಾಳೆ ಹೆಂಡತಿ. ಹೋಗಿ ಕೇಳ್ತಾನೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ತಪ್ಪಿಕೊಂಡು ಅಳ್ತಾಳೆ. ಕೊನೆಗೆ ನಾನು ಅಳ್ತಿರೋದು ಮಗ ಸತ್ತಿದ್ದಕ್ಕೆ ಅರ್ಧ ಆದರೆ ನನ್ನ ಮಗನಿಗೆ ಬಟ್ಟೆ ಹಾಕಿಲ್ವಲ್ಲ ಎಳದ ಮೇಲೆ ಅಂತ ಅಂತಾರೆ. ಆವಾಗ ಅವ್ರ ಪರ್ಸು, ಅವ್ರ ಬ್ಯಾಗು, ಅವ್ರ ಟ್ರಂಕು ಎಲ್ಲ ಚೆಕ್ ಮಾಡ್ತಾರೆ, ₹1 ಕೂಡ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ರಮಾಬಾಯಿಗೆ ಹೇಳ್ತಾರೆ, ನಾನು ಅಸಹಾಯಕ ಅಂತಂದೇಳಿ. ಅಷ್ಟೊಂದು
ಗ್ರಾಜುಯೇಟ್ ಆಗಿರ್ತಕ್ಕಂಥ PhD ಹೋಲ್ಡರ್ ಆಗಿರ್ತಕ್ಕಂಥ ದೊಡ್ಡ ಲಾಯರು ಈ ದೇಶದ ಭಾಗ್ಯ ವಿಧಾತನಿಗೆ ₹1 ಅವತ್ತಿನ ಕಾಲದಲ್ಲಿ 1 ಮೀಟರ್ 2 ಮೀಟರ್ ಬಟ್ಟೆ ಬೇಕಂದ್ರೆ ₹1 ಸಿಕ್ಕಿದ್ರೆ ಸಾಕಾಗಿತ್ತು ಅಂತ ₹1 ಇಲ್ದಿರೋ ಕಾರಣಕ್ಕೆ ಅವರು ಇನ್ನೊಂದು ಮೂಲೆಗೆ ಹೋಗಿ ಅಳ್ತಾರೆ. ಅವಾಗ ಇವ್ರ ಕಣ್ಣೀರನ್ನ ಕಂಡಂತ ಅವರ ಹೆಂಡತಿ ತಾನು ಹುಟ್ಟಂತ ಸೀರೆಯನ್ನೇ ಹರಿದು ಆ ಮಗುವಿನ ಎಣದ ಮೇಲೆ ಹಾಕೊಂಡ್ಬಿಟ್ಟು ಹೋಗಿ ಸುಡುಗಾಡಿಗೆ ಹೋಗ್ಬಿಟ್ಟು ದಪ್ಪನ್ ಮಾಡಿ ಬರ್ತಾರೆ. ಅವತ್ತು ಅಂಬೇಡ್ಕರ್ 2ನೇ ಬಾರಿ